तद्भक्तारमावीत आवीन्माम् आवीन्माम् आवीद्भक्तारम् 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 ॐ शान्ति शान्ति शान्तिः शान्ति शान्ति शान्तिः ॐ शान्ति शान्ति शान्तिः सहनावतु 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 सहनौ भुनक्तु सहनौ भुनक्तु सहनौ भुनक्तु सह वीर्यं करवावहै सह वीर्यं करवावहै सह वीर्यं करवावहै तेजस्विनावधीतमस्तु 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 मा विद्विषावहै मा विद्विषावहै मा विद्विषावहै ॐ शान्ति शान्ति शान्तिः ॐ शान्ति शान्ति शान्तिः ॐ शान्ति शान्ति ಶಾಂತಿಃ ಶಾಂತಿ ಮಂತ್ರಗಳು ಪಂಚಶಾಂತಿ ಮಂತ್ರ ಇದು 10 ಇದೆ. ದಶಶಾಂತಿ ಮಂತ್ರ ಅಂತ ಆ ವೇದ ಧರ್ಮ ಪರಿಪಾಲನ ಸಭೆನವ್ರ ಪುಸ್ತಕ ಹಾಕಿದ್ರು, ದಶಶಾಂತಿ ಮಂತ್ರ ಅಂತ. ಇದು 5 ಮಂತ್ರಗಳನ್ನ ಇಲ್ಲಿ ಸೇರಿದೆ. ಏನಿದು ಶಾಂತಿ ಮಂತ್ರಗಳು ಅಂದ್ರೆ, ಉಪನಿಷತ್ತು ಇವುಗಳನ್ನ ಹೇಳ್ಬೇಕಾದ್ರೆ ಮೊದಲು ಈ ಶಾಂತಿ ಮಂತ್ರದ ಪಾಠವನ್ನು ಮಾಡಿ ಆಮೇಲೆ ಮಾಡುವಂತ. ಸೊ ಅನೇಕ ಇದರಲ್ಲಿ ಉಪಯೋಗ ಆಗುತ್ತೆ ಶಾಂತಿ ಮಂತ್ರಗಳು. ಪಂಚಶಾಂತಿ ವಗ್ರೋಪದೇಶ ಮಾಡಿದಾಗ ಪಂಚಶಾಂತಿ ಮಂತ್ರಗಳನ್ನ ಹೇಳೋದಿದೆ, ಗೊತ್ತಾಯ್ತೆ. ಆಮೇಲೆ ವೇದ ಪಾರಾಯಣ ಆದ್ಮೇಲೆ ಶಾಂತಿ, ಎಲ್ಲ ಕಡೆನೂ ಶಾಂತಿ ಉಂಟಾಗ್ಲಿ. ಯಾರೋ ಸತ್ತಾಗ ಓಂ ಶಾಂತಿ ಅಂತಾರೆ, ಇಟ್ ಇಸ್ ರಾಂಗ್. ಅವಾಗ ನಾರಾಯಣ. ಯಾರು ಸತ್ತಾಗ ಸುದ್ದಿ ಕೇಳಿದ್ರೆ ನಾರಾಯಣ ಅಂತ ಹೇಳ್ಬೇಕು, ಓಂ ಶಾಂತಿ ಅಲ್ಲ ಹೇಳೋದು. ಹೌದು, ತನುತ್ಯಾಗಿ ನಾರಾಯಣನನ್ನ ಕೊಂಡಾಡೋದು. ಜಲೇ ರಕ್ಷಿತ ವಾರಾಹ ಸ್ಥಳೇ ರಕ್ಷಿತ ವಾಮನಃ ಅಟವ್ಯಾಂ ನಾರಸಿಂಹಶ್ಚ ಸರ್ವತಃ ಪಾದು ಕೇಶವಃ. ಒಂದೊಂದ್ ಕಡೆ ಒಂದೊಂದು. ನೀರ್ನಲ್ಲಿದ್ದಾಗ ಏನ್ ಮಾಡ್ಬೇಕು, ಇದು ವಿಷ್ಣು ದ್ವಾದಶ ನಾಮ ಸ್ತೋತ್ರ ಅಂತಿದೆ, ಅದ್ರಲ್ಲೂ ಹೇಳುತ್ತೆ. ಪ್ರತಿ ಒಂದೊಂದ್ರಲ್ಲೂ ಏನೇನು. ಊಟಕ್ಕೆ ಕೂತ್ಕೊಂಡಾಗ ಗೋವಿಂದನ ಸ್ಮರಣೆ, ಕೃಷ್ಣನ ಸ್ಮರಣೆ, ಹೆಸರು ಎಲ್ಲ ಒಂದೇನೆ, ಬೇರೆ ಬೇರೆ ಹೆಸರುಗಳು. ಹಾಗೆ ಯಾರ್ದಾರು ಸತ್ತ ಸುದ್ದಿ ಬಂದ್ರೆ ಅವಾಗ ನಾರಾಯಣ ಅನ್ಬೇಕು ಹೊರತು ಓಂ ಶಾಂತಿ ಅಂತ ಹೇಳಬಾರ್ದು. ಗೊತ್ತಿಲ್ದೆ ಎಲ್ರು ಓಂ ಶಾಂತಿ ಓಂ ಶಾಂತಿ. ಏನು ಯಾರೋ ಸತ್ರು 2 ನಿಮಿಷ ಮೌನಾಚರಣೆ, ಏನೋ ಬಂದ್ಬಿಟ್ಟಿದೆ. ಅದು ಏನ್ ಮೌನಾಚರಣೆ, ಏನ್ ಮಾಡ್ತೀರ ಅಲ್ಲಿ? ಸತ್ತವನ ಬಗ್ಗೆ ನಿಂತ್ಕೊಂಡು ತಲೆ ಬಗ್ಸ್ಕೊಂಡು 2 ನಿಮಿಷ ಮೌನಾಚರಣೆ ಎಲ್ಲ ಯಾವ್ಯಾವ ಇದ್ರಲ್ಲಿ ನೋಡಿದ್ರು ಕೂಡ ಏನು ಉದ್ದೇಶ ಅದರಲ್ಲಿ? ಸತ್ತವನ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಆತ್ಮದ ಸಹಜ ಇದು ಏನು ಅಂತಂದ್ರೆ ಪ್ರಶಾಂತವಾಗಿರುವಂತದ್ದು. ಹೊಸದಾಗಿ ಶಾಂತಿ ಸಿಗ್ಬೇಕಾಗಿಲ್ಲ. ಕರ್ಮದ ಶರೀರ ಪಡೆದಾಗ ವೆನ್ ಇಟ್ ಇಸ್ ಅನ್ರೆಸ್ಟ್ ಎಲ್ಲ ಇರುವಂತಹದ್ದು, ಗೊತ್ತೈತೆ. ಎಲ್ಲೆಲ್ಲಿ ತನಕ ಈ ಕರ್ಮದ ಬಂಧನ ಇರುತ್ತೋ ಅಲ್ಲಿ ತನಕ ಇವನಿಗೆ ಶಾಂತಿ ಇರೋಲ್ಲ. ಇವನ ಆತ್ಮಕ್ಕೆ ಶಾಂತಿ ಕೋರಿ ಇವನು ಪ್ರಾರ್ಥನೆ ಮಾಡಿದ್ದು. ಈಗ ಮತ್ತೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದು ತಪ್ಪಲ್ಲ, ಆದ್ರೆ ಆಚರಣೆ ಇದುಗಳಿಗೆ ಬಂದಿದ್ದು. ಮಂಗಳ ಕಾರ್ಯಗಳಿಗೆ ಇದುಗಳಿಗೆ ಮಾಡ್ಬೇಕಾದ್ರೆ ಶಾಂತಿಯನ್ನ ಹೇಳುವಂತದ್ದು. ಈಗ ಇದರಲ್ಲಿ ಮೊದಲನೇದು ಶನ್ನೋ ಮಿತ್ರ ಶಂವರುಣ ಉಂಡು ಕೋಯಿಲು ಚೊಲ್ಲ ಶಾಂತಿ ಪಂಚಗೆ ಆಗಲ್ಲ, ಶಾಂತಿ ಮಂತ್ರಗೆ ಚೊಲ್ಲ. ಸೊ ಉಪಯುಕ್ತವಾದ್ದು ಉದಕ ಶಾಂತಿ. ಆ ಉದಕ ಶಾಂತಿನಲ್ಲಿ ವೇದದ ಅಷ್ಟು ಮಂತ್ರಗಳು ಇದೆ. ಅದು ಇಟ್ಸ್ ನಥಿಂಗ್ ಬಟ್ ಶಾಂತಿ ಮಂತ್ರ ಅನ್ನೇನೆ. ಅದರಲ್ಲಿ ಶ್ರದ್ಧಾ ಸೂಕ್ತ ಇದೆ, ಮೇಧಾ ಸೂಕ್ತ ಇದೆ, ಆಯುಷ್ಯ ಸೂಕ್ತ ಇದೆ, ಗೊತ್ತೈತೆ. ಆಭಿಚಾರಿಕ ಮಂತ್ರಗಳು ಅಂತ ಈಗ ವೇದದಲ್ಲಿ ಎಲ್ಲಾನು ಸಿಗತ್ತೆ. ಈಗ ಯಾರೋ ನಿನಗೆ ಆಗದೆ ಇರೋರು ನಿನ್ ಮೇಲೆ ಏನೋ ಮಾಟ ಮಂತ್ರ ಸಾಧ್ಯ ಮಾಡ್ಬೋದು. ಅದಕ್ಕಾಗಿನೇ ಈ ತಲೆ ಕೂದ್ಲು ಉಗುರು ಇವೆಲ್ಲ ಹೇಳೋದು ಬೇಡ. ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಅವ್ರಿಗೆ ಗೊತ್ತಾಗೋದು ಬೇಡ ಅಂತ ಹೇಳೋದು.
ಮಾಸನಾಮ, ನಕ್ಷತ್ರ ನಾಮ ಇವೆರಡು ಗೌಪ್ಯವಾಗಿರ್ಬೇಕು. ಇಂಥ ಗೋತ್ರದಲ್ಲಿ ಈ ನಕ್ಷತ್ರದ ಹುಟ್ಟಿದವನು ಇಂಥವನು ಅಂತ ಹೇಳ್ಬಿಟ್ಟು ಎಲ್ಲೋ ಕೇರಳದಲ್ಲಿ ಕುತ್ಕೊಂಡು ಮಾಡಿದ್ರೆ ಅದು ಇಲ್ಲಿ ಎಫೆಕ್ಟ್ ಬರುತ್ತೆ. ಅದಕ್ಕೆ ನಕ್ಷತ್ರವನ್ನ ಬೇರೆಯವ್ರಿಗೆ ಗೊತ್ತಾಗಲ್ಲ. ದೇವಸ್ಥಾನದಲ್ಲಿ ಹೇಳ್ಬೇಕಾದ್ರೆ ನಿಮ್ ನಕ್ಷತ್ರ ಹೇಳ್ಬಿಟ್ಟು ಮಾಡುವಂತ. ಸೊ ಅದಕ್ಕೆ ಯೋ ಮಾಂ ದ್ವೇಷ್ಟಿ ಯಂಚ ವಯಂ ದ್ವಿಷ್ಮಃ ಅಂತ ಅದ್ರಲ್ಲಿ ಬರುತ್ತೆ. ನಾನು ಯಾರನ್ನ ದ್ವೇಷಿಸ್ತೇನೋ, ಯಾರು ನನ್ನನ್ನು ದ್ವೇಷಿಸ್ತಾರೋ ಅವರನ್ನ ಯಮ ನಿನ್ ದವಡೆ ಕೊಡ್ತೀನಿ, ಹಾಕೊಂಡೋಗಿ ಜಂಬೆ ದದಾಮಿ ಅಂತ ಬರುತ್ತೆ. ಇದೆಲ್ಲ ಮಾಡೋದು ಸರಿನಾ ಅಂತಂದ್ರೆ ವೇದದಲ್ಲಿ ಎಲ್ಲ ಇದೆ, ಯಾವ್ಯಾವ್ದನ್ ತಗೋಬೇಕು. ಈಗ ನೀನ್ ಬೇರೆ ಉಪನ್ಯಾಸ ನೀನ್ ಕೇಳಿಸ್ತಾ ಇಲ್ಲ, ಅದು ಕೇಳಿದ್ರೆ ಅದ್ರಲ್ಲಿ ಹೇಳೋದು ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ಅಂತ. ನಮಗೆ ಇವಾಗ ಏನೋ ಒಂದು ಇಷ್ಟ ಪ್ರಾಪ್ತಿ ಆಗ್ಬೇಕು, ಭಗವಂತನ ಏನೋ ಪ್ರಾಪ್ತಿ ನೀನ್ ಕೇಳ್ತೀಯ, ಅವನ್ ಕೊಡೋದಕ್ಕೂ ಸಿದ್ಧವಾಗಿದ್ದಾನೆ ಇಲ್ಲ ಅಂತಲ್ಲ. ಅವನ್ ಕೊಟ್ಟಿದ್ ನಿನ್ ತಲುಪೋದಕ್ಕೆ ಮಧ್ಯದಲ್ಲಿ ಅಡ್ಡಿ ಆಗಿರೋದು ನಿನ್ನ ಕರ್ಮ. ಆ ಪ್ರಬಲತರ ಪ್ರಾಚೀನ ಕರ್ಮಗಳ ಪರಿಹಾರ ಇದೆಯಲ್ಲ ಅದು ಅನಿಷ್ಟ ನಿವೃತ್ತಿ. ಆ ಅನಿಷ್ಟ ನಿವೃತ್ತಿ ಆದ್ರೆ ಇಷ್ಟ ಪ್ರಾಪ್ತಿ ನೇರವಾಗಿ ಬರೋಕಾಗತ್ತೆ. ಬಯಕೆಗಳನ್ನ ಭಗವಂತ ನೀಡಿ ಕೊಡೋದಿಲ್ಲ ಅಂತಿಲ್ಲ. ಇದಕ್ಕೆಲ್ಲ ಒಂದೊಂದು ಕಥೆ ಎಲ್ಲ ಹೇಳ್ತಾ ಇದ್ದ ಉಪನ್ಯಾಸ ಇದ್ರಲ್ಲಿ. ಈಗ ತುಂಬಾ ಒಬ್ಬ ಭಗವದ್ ಭಕ್ತ, ಪರಮ ಭಕ್ತ, ಅವನು ಕೃಷ್ಣ ರುಕ್ಮಿಣಿ ಇಬ್ರು ಕೂತಿದ್ರು. ಅವರುಗಳೆಲ್ಲ ಏನು ನಿನ್ ಭಕ್ತ ಅಷ್ಟೊಂದು ಕಷ್ಟಪಡ್ತಾನೆ, ಹೊಟ್ಟೆಗಿಲ್ಲ, ಒದ್ದಾಡ್ತಾನೆ, ದಾರಿದ್ರ್ಯ ಬೇರೆ ಕಿತ್ತಿಂತ ಇದೆ, ನಾನೇನಮ್ಮ ಮಾಡ್ಲಿ, ಅವನ ಕರ್ಮ ಅಷ್ಟು ತೀವ್ರವಾಗಿದೆ, ನಾನು ಕೊಟ್ರು ಅದನ್ನ ಅವನ್ ಸ್ವೀಕಾರ ಮಾಡೋಲ್ಲ ಅಂತ ಹೇಳ್ದ. ನೋಡು ನೀನ್ ಹೇಳ್ತಾ ಇದೀಯ ಇವಾಗ ಅಂತ. ಇವ್ರು ಮಾತಾಡ್ತಾ ಇದ್ದಾಗ ಅವನೊಂದು ಕಾಡ್ನಲ್ಲಿ ಬರ್ತಾ ಇದ್ದ, ಯಾರು ಇವನ್ ಭಕ್ತ. ಅವನು ಬರ್ತಿರೋ ದಾರಿನಲ್ಲಿ 2 ಚಿನ್ನದ ಇಟ್ಟಿಗೆ ಇಟ್ಟ ಭಗವಂತ ಅಲ್ಲಿ. ಅವನ್ಗೆ ಅವನ ಕರ್ಮ ಏನಾಯ್ತು ಅಂದ್ರೆ ಅಲ್ಲಿಂದ ಬರ್ತಿದ್ದವನಿಗೆ ಸಡನ್ ಆಗಿ ಈ ಕೂರ್ರು ಹೆಂಗ್ ನಡೀತಾರೆ, ಕಣ್ಣಿಲ್ದೆ ಇದ್ರೆ ಹೆಂಗ್ ನಡ್ತಾರೆ ನೋಡೋಣ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಚಿನ್ನದ ಇಟ್ಟಿಗೆ ಮೇಲೆ ಕಾಲಿಟ್ಟು ಮುಂದಕ್ಕೆ ಬಂದ ಅವನು. ಅವನಿಗೆ ಆ ಟೈಮ್ನಲ್ಲಿ ಆ ಥಾಟ್ ಹೇಗ್ ಬಂತು, ಯಾಕೆ ಈ ಭಗವಂತನ ಕೃಪೆ ಅವನ ಮೇಲೆ ಉಂಟಾಗ್ಲಿಲ್ಲ ಅಂತಂದ್ರೆ ಇವನ ಪ್ರಬಲತರ ಪ್ರಾಚೀನ ಕರ್ಮ ಭಗವಂತನ ಪ್ರಸಾದ ಇವನ ಮೇಲೆ ಬರೋದಕ್ಕೆ ಅವಕಾಶವಾಗ್ಲಿಲ್ಲ. ಹಾಗಾಗಿ ಎಲ್ಲ ವಿಷಯಗಳಲ್ಲೂ ನಾವು ಈಗ ಸಂಧ್ಯಾ ವಂದನೆ ಇದ್ರಲ್ಲಿ ಮಾಡಿದಾಗ ಆ ಏನೇನು ಇದೆಯೋ ಯದುಚ್ಚಿಷ್ಟಂ ಅವ ಅಜ್ಜಂ ಯದ್ವಾ ದುಶ್ಚರಿತಂ ಮಮ, ನನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಂದ ನಾನು ಏನೇನು ಇದ್ ಮಾಡ್ತಾ ಇದ್ದೀನೋ ಭಗವಂತನ ಕೃಪೆ ನನ್ನ ಮೇಲೆ ಬರೋದಕ್ಕೆ ಅಡ್ಡಿಯಾಗಿರುವಂತ ಪಾಪಗಳು ಅವುಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದು ಪ್ಯೂರಿಫಿಕೇಶನ್. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂಕಾಲ. ಈಗ ಬೆಳಗ್ಗೆ ಹೇಳ್ಬೇಕಾದ್ರೆ ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯುಪದೇಶ್ಚ ಮನ್ಯುಪದೇಭ್ಯ ಪಾಪೇಭ್ಯೋ ರಕ್ಷಂತಾಂ, ಎಲ್ಲ ಪಾಪಗಳಿಂದ ನನ್ನ ರಕ್ಷಿಸು. ಮನಸ ವಾಚ ಹಸ್ತಾಭ್ಯಾಂ, ಮನಸ್ಸಿನಿಂದ, ವಾಕ್ಯನಿಂದ, ಕೈಗಳಿಂದ, ಕ್ರಿಯೆಯಿಂದ, ಕಾಯ ವಾಚ ಮನಸ ತ್ರಿಕರಣದಿಂದ ಮಾಡಿದ ಪಾಪಗಳು ಈ ತೀರ್ಥ. ಅದರಿಂದ ಮಾಂ ಅಮೃತ ಯೋ ನೌ ಸೂರ್ಯ ಜ್ಯೋತಿಷಿಜೋ ಮಿ ಸ್ವಾಹ. ಸೊ ರೌಂಡ್ ದಿ ಕ್ಲಾಕು ಈ ಅನಿಷ್ಟ ನಿವೃತ್ತಿಯ ಜೊತೆಗೆ ಭಗವಂತನ ಕೃಪೆ ನಿಮ್ಮ ಮೇಲೆ ಉಂಟಾಗ್ಬೇಕು. ಸೊ 2 ಆಸ್ಪೆಕ್ಟ್ಸ್, ಒಂದು ಪಾಪಗಳ ನಿವೃತ್ತಿ ಆಗ್ಬೇಕು, ಆಮೇಲೆ ಪುಷ್ಪಿ. ಹಾಗಾಗಿ ಶಾಂತಿ ಮಂತ್ರಗಳು ಇವುಗಳನ್ನೆಲ್ಲ ಜಪಿಸಿದಾಗ ಆ ಇನ್ನಿಷ್ಟ ನಿವೃತ್ತಿ ಆಗಿ ಇಷ್ಟ ಪ್ರಾಪ್ತಿ ಅನ್ನೋದು ಮುಂದೆ ಆಮೇಲೆ ಆಗತ್ತೆ. ಅದರಿಂದ ಶಾಂತಿ ಮಂತ್ರಗಳು. ಈಗ ಉದಕ ಶಾಂತಿ ಎಲ್ಲ, ಈಗ ಗೃಹ ಪ್ರವೇಶ ಆಗ್ಬೇಕಾದ್ರೆ ಪ್ರವೇಶ ಆಗಿದ ತಕ್ಷಣ ಉದಕ ಶಾಂತಿ ಫಸ್ಟ್ ಆಗ್ಬೇಕು. ಕೆಲವರು ಉದಕ ಶಾಂತಿ ಬೇಕಿಲ್ಲ, ಬರೀ ಪಂಚಾಂತಿ ಹೇಳಿದ್ರೆ ಸಾಕು ಅಂತಾರೆ. ಇದೆಲ್ಲ ಅವರವರೇ ಚೇಂಜ್ ಮಾಡ್ಕೊಳ್ಳೋದಲ್ಲ. ವಿವಾಹಕ್ಕೂ ಅಷ್ಟೇ ಉದಕ ಶಾಂತಿ ಆಗ್ಬೇಕು. ಉಪನಯನಕ್ಕೆ ಮೊದಲು ಖಂಡಿತ ಆಗ್ಬೇಕು. ಇದಕ್ಕೆ ಚೌಲಕ್ಕೆ ಅಲ್ಲಿ ಉಂಟು ಉದಕ ಶಾಂತಿ. ಸಂಸ್ಕಾರಗಳಲ್ಲಿ ಮಾಡ್ಬೇಕಾದ್ರೆ ಯಾವ ಯಾವ್ದಕ್ಕೆ ಏನೇನು ಪ್ರಿಸ್ಕ್ರೈಬ್ ಮಾಡಿದೆಯೋ ಅದಗಳನ್ನು ಮಾಡೋದು. ಇಟ್ಸ್ ಎ ಕಂಪಲೇಷನ್ ಆಫ್ ಆಲ್ ದಿ ಶಾಂತೀಸ್, ಉದಕ ಶಾಂತಿ ಅಂತ ಹೇಳುವಂತದ್ರಲ್ಲಿ. ಹಾಗೆ ಇಲ್ಲಿ ಪಂಚಶಾಂತಿಗಳನ್ನ ನಾವು ಹೇಳ್ತಾ ಇದ್ದೀವಿ. ಈಗ ಪಂಚಶಾಂತಿನಲ್ಲಿ ಮೊದಲನೇದು ಶನ್ನೋ ಮಿತ್ರ ಶಂವರುಣವ ಹೇಳಿದೆ. ಇದು ಎಲ್ಲಿ ಬರುತ್ತೆ ಅಂದ್ರೆ ನಾರಾಯಣ, ಇದು ತೈತರಿಯ ಉಪನಿಷತ್ತು. ಯಜುರ್ ಆರಣ್ಯಕದಲ್ಲಿ 6ನೇ ಪ್ರಶ್ನೆಗೆ ಬರುತ್ತೆ. 6ನೇದು ಕಾಡ್ ಪ್ರಶ್ನೆ, ಅಲ್ಲಿಂದ ಮುಂದಕ್ಕೆ 7ನೇ ಪ್ರಶ್ನೆದು ತೈತಿರಿಯ ಉಪನಿಷತ್ತು, 8ನೇದು ಮಹಾನಾರಾಯಣ ಉಪನಿಷತ್ತು. ಅದರಲ್ಲೇ ಬರುವಂತದ್ದು, ಆರಣ್ಯಕದಲ್ಲೇ ಬರುವಂತದ್ದು. ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿದ್ದನ್ನ ಆ ಮಂತ್ರಗಳು ಮಾತ್ರ ಇಲ್ಲಿ ಸೇರಿಸಿದೆ. ಇಲ್ಲಿ ಪೂರ ತೈತಿರಿಯ ಉಪನಿಷತ್ತು ಹೇಳೋಲ್ಲ. ಇವಾಗ ಈ ಮೊದಲು ಶನ್ನೋ ಮಿತ್ರ ಶಂವರುಣ ಇದೆಯಲ್ಲ, ಈಗ ತೈತಿರಿಯ ಉಪನಿಷತ್ನಲ್ಲಿ 3 ವಲ್ಲಿಗಳು ಅಂತ, 3 ಮೇನ್ ಪಾರ್ಟ್ಸ್. ಶಿಕ್ಷಾವಲ್ಲಿ,
ಭೃಗುವಲ್ಲಿ, ಆನಂದವಲ್ಲಿ ಅಂತ 3. ಆ ಶಿಕ್ಷಾವಲ್ಲಿಗೆ ಮೊದಲು ಪಾಠ ಅಶಾಂತಿ ಪಾಠ ಇದೇನೆ, ಶನ್ನೋ ಮಿತ್ರ ಶಂ ವರುಣ. ಅದರ ಕನ್ಕ್ಲೂಡಿಂಗ್ ನಲ್ಲಿ ನೆಕ್ಸ್ಟ್ ಇದೆಯಲ್ಲ, ಶನ್ನೋ ಮಿತ್ರ ಶಂ ವರುಣ, ಇದ್ರಲ್ಲೇನೆ. ಅದಕ್ಕೂ ಮೊದಲಿಂದಕ್ಕೂ ಎರಡನೇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ನೀನೇ ಪ್ರತ್ಯಕ್ಷವಾದ ಬ್ರಹ್ಮ ಅಂತ ನಾನು ಹೇಳ್ತೀನಿ. ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ. ಕಡೆನಲ್ಲಿ ಹೇಳ್ಬೇಕಾದ್ರೆ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮವಾದಿಶಂ ಋತಮವಾದಿಶಂ. ಇಲ್ಲಿ ವದಿಷ್ಯಾಮಿ ಇದ್ದಿತ್ತು, ವಾದಿಶಂ ಬಂತು, ಪಾಸ್ಟ್ ಟೆನ್ಸ್. ನಾನ್ ಹೇಳ್ದೆ ಅಂತ ಬರುವಂತದ್ದು. ಡಿಫರೆನ್ಸ್ ಏನು ಅನ್ನೋದಕ್ಕೆ ಹೇಳ್ದೆ ಇವಾಗ. ಇವೆರಡಾದ್ಮೇಲೆ ಈ ಸಹನಾಭವತು ಎಲ್ಲ ಉಪನಿಷತ್ತುಗಳಿಗೂ ಒಂದೊಂದು ಮಂತ್ರಿ ಶಾಂತಿ ಮಂತ್ರಗಳನ್ನು ಕೊಟ್ಟಿದೆ, ಗೊತ್ತಾಯ್ತಾ? ಈ ತೈತರಿಯ ಇದು ಎಲ್ಲ ಬರೀ ಯಜುರ್ವೇದ ಒಂದಕ್ಕೆ ಅಲ್ಲ, ಸಾಮವೇದದ ಉಪನಿಷತ್ತುಗಳಿದೆ. ಛಾಂದೋಗ್ಯ ಉಪನಿಷತ್ತು ಈಗ ಸಾಮವೇದ ಶಾಖೆಗೆ ಸೇರಿದ್ದದು. ಆ ಇವುಗಳಿಗೆ ಹೇಳ್ಬೇಕಾದ್ರೆ ಆ ಶಾಂತಿ ಮಂತ್ರಗಳು ಬರುತ್ತೆ. ಈಗ ದಶಶಾಂತಿಯ ಅಂತ ಹೇಳಿದ್ರೆ ಆಪ್ಯಾಯಂತ ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಅಂತ ಶುರುವಾಗುತ್ತೆ, ಅದೊಂದು ಶಾಂತಿ ಮಂತ್ರ. ಅದಾದ್ಮೇಲೆ ಶುರುವಾಗುತ್ತೆ ಉಪನಿಷತ್ತು. ಈಗ ಈ ತೈತರಿ ಉಪನಿಷತ್ತು ಆರಂಭ ಆಗ್ಬೇಕಾದ್ರೆ ಶಿಕ್ಷಾ ವ್ಯಾಖ್ಯಾಸ್ಯ ಇದ್ರೆ ಶಿಕ್ಷಾವಲ್ಲಿಗೆ ಶನ್ನೋ ಮಿತ್ರ ಶಂವರ್ಣ ಇಂದ ಆರಂಭ. ಆಮೇಲೆ ಶಿಕ್ಷಾವಲ್ಲಿ ಶಿಕ್ಷಾಂ ವ್ಯಾಖ್ಯಾಸ್ಯಾಮ ವರ್ಣಸ್ವರ ಮಾತ್ರ ಬಲಂ ಸಾಮಸಂಧಾನ ಇತ್ಯುಕ್ತ ಶಿಕ್ಷಾಧ್ಯಾಯ ಅಂತ. ಮುಂದಿನ ಇದರಲ್ಲಿ ಸಹನಾಮವತ್ತು ಬರುತ್ತಲ್ಲಿ ಭೃಗುವಲ್ಲಿನಲ್ಲಿ ಶಾಂತಿ ಮಂತ್ರಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದಕ್ಕೆ ನನಗೊಂದು ಉದಾಹರಣೆ ಹೇಳಿದ್ದು. ಅದುಗಳನ್ನ ಸೇರಿಸಿ ಇದು 5 ಇದನ್ನ ಶಾಂತಿ ಮಂತ್ರಗಳು ಅಂತ ಮಾಡಿದೆ. ಈಗ ತೈತರಿಯ ಬ್ರಾಹ್ಮಣದಲ್ಲಿ 3-4ನೇದು ಚಿತ್ತಿಸ್ರಿಗೆ ಚಿತ್ತಮಾಜ್ಯಂ ಅಂತ ಬರುತ್ತೆ. ಅವುಗಳ ಆರಂಭದಲ್ಲಿ ಒಂದ್ರಲ್ಲಿ ನಮೋವಾಚೆ ಬರುತ್ತೆ, ಮುಂದಿಂದು ಶನ್ನೋ ವಾತಃ ಪವದಾಂ. 4-5ನೇ ಪ್ರಶ್ನೆಗಳು ಇವುಗಳಲ್ಲಿ ಬರುವಂತದ್ದು. ಎಲ್ಲ ಅಲ್ಲಿರೋದನ್ನೇನೆ ಇಲ್ಲಿ ಕಂಪೈಲ್ ಮಾಡಿದ್ದಾರೆ ಅಷ್ಟೇ, ಅರ್ಥವಾಯ್ತಾ? ಸೊ ಪಂಚಾಂತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್. ಈಗ ಸಹನಾಭವತು ಆಯ್ತು ಅಲ್ವಾ? ಆಮೇಲೆ ಈ 3 ಸಲ ಹೇಳಿದ ಓಂ ಶಾಂತಿ ಶಾಂತಿ ಶಾಂತಿ. ಅದರಲ್ಲಿ ಓಂ ಶಾಂತಿ ಶಾಂತಿ, ಶಾಂತಿ ಪ್ಲಸ್ ಶಾಂತಿ ವಿಸರ್ಗ ಇತ್ತಲ್ಲ, ಅದು ಹೋಗಿ ಶಾವತ್ ಬಂತು 2ನೇದು. ಮತ್ತೆ 3ನೇದು ಅಷ್ಟೇ, ಶಾಂತಿ ಪ್ಲಸ್ ಶಾಂತಿ, ಅದಕ್ಕೂ ಶಾವತ್ ಬರುತ್ತೆ. 1ನೇದಕ್ಕೆ ಒತ್ತಕ್ಷರ ಇಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಆ ಶಾಂತಿ ಅನ್ನೋದು ಉದಾತ್ತ, ಉಚ್ಚೈ ಉದಾತ್ತ, ಅದ್ ಮೇಲಕ್ಕೆ ಹೋಗ್ಬೇಕು. 1ನೇದ್ರಲ್ಲಿ ಶಾಂತಿ ಶಾಂತಿ ಶಾಂತಿ. ಪದಗಳ ಜೊತೆಗೆ ಸ್ವರಗಳು ಅದನ್ನು ಕೂಡ ಗಮನಿಸ್ಬೇಕು ಹೇಳ್ಬೇಕಾದ್ರೆ. ರಂಡತ್ಲು ಮೊದಲಾವದಂತೆ ಓಂ ಶಾಂತಿ ಶಾಂತಿ ಶಾಂತಿ, ಕಡೆಯಲ್ಲಿರುವುದು ಉದಾತ್ತ. ಈಗ ಸಹನಾಮವತು ಆಯ್ತು. ಮುಂದಿಂದು ನಮೋ ವಾಚೆ ಯಾಚೋದಿತ, ನಮೋ ವಾಚೆ ಯಾಚೋದಿತ, ನಮೋ ವಾಚೆ ಯಾಚೋದಿತ, ಯಾಚಾನುದಿತ ತಸ್ಯೈ ವಾಚೆ ನಮೋ ನಮೋ, ಯಾಚಾನುದಿತ ತಸ್ಯೈ ವಾಚೆ ನಮೋ ನಮೋ. ಯಾಚಾನುದಿತ ತಸ್ಯೈ ವಾಚೆ ನಮೋ ನಮೋ. ವಾಚೆ ನಮೋ ವಾಚಸ್ಪತಯೇ ನಮಃ, ವಾಚೆ ನಮೋ ವಾಚಸ್ಪತಯೇ ನಮಃ, ವಾಚೆ ನಮೋ ವಾಚಸ್ಪತಯೇ ನಮಃ. ಈಗ ಈ ಆ ನಮಃ ಐತಲ್ಲ, ಅದ್ರ ಮುಂದ್ಗಡೆ ಸ್ವರಗಳು ಬಂದ್ರೆ ಆ ವಿಸರ್ಗ ಹೋಗ್ಬಿಡುತ್ತೆ. ಈಗ ಇದ್ರಲ್ಲಿ ಶಾಂತಿ ಅನ್ನೋದ್ರಲ್ಲಿ ಬಂದಾಗ ಒತ್ತಕ್ಷರ ಬಂತು, ಶಾಂತಿ ಶಾಂತಿ ಎಲ್ಲ ಒಂಚೂರು ಸಂಸ್ಕೃತ ಜೊತೆಗೆ ವ್ಯಾಕರಣ ಇಲ್ಲಿ. ಈಗ ವಾಚೆ ನಮಃ, ನಮಃ ವಾಚಸ್ಪತಿಯೇ, ಆ ನಮಃ ವಾಚಸ್ಪತಿಯ ವಿಸರ್ಗ ಹೋಗಿ ನಮೋ ವಾಚಸ್ಪತಿ ಆಯ್ತು. ಮುಂದಕ್ಕೆ ನಮಃ ಋಷಿಭ್ಯ ಇದೆಯಲ್ಲ, ಅಲ್ಲಿ ವಿಸರ್ಗ ಲೋಪ ಸಂಧಿ, ಅದು ನಮ ಋಷಿಭ್ಯೋ ಮಂತ್ರ ಕೃದ್ಭ್ಯ.
चले नम ऋषिभ्यो नम ऋषिभ्यो मंत्रकृद्भ्यः नम ऋषिभ्यो मंत्रकृद्भ्यः मंत्रपतिभ्यः मंत्रपतिभ्यः मामां ऋषयः मामां ऋषयः मंत्रकृतो मंत्रपतयः मंत्रपतयः परा दुर्माः ऋषीन् परा दुर्माः ऋषीन् ऋषि ನಕಾರಲ್ಲಿ ಕೇಳಿಸ್ತೋ ನೀನು ಸರಿಯಾದ ಹೇಳಿಲ್ಲ ಋಷಿ ಋಷೀನ್ ಆಮ ಋಷಿ ಸ್ವರಿತದಲ್ಲಿ ನಕಾರದಲ್ಲಿ ಎಂಡ್ ಆಗ್ಬೇಕು ಋಷೀನ್ ಮಂತ್ರಕೃತ ಮುಂದಕ್ಕೆ ಬರುತ್ತೆ ಬಿಡಿಸ್ತಾ ಇದ್ದೀನಿ ನಾನು ಅದರಿಂದ ಪರ ದುರ್ಮಾಹ ಋಷೀನ್ ಪರಾ ದುರ್ಮಾಹ ಋಷೀನ್ ಮಂತ್ರಕೃತೋ ಮಂತ್ರಪತೀನ್ ಮಂತ್ರಕೃತೋ ಮಂತ್ರಪತೀನ್ ಪರಾದಾಂ ವೈಶ್ವದೇವೀಂ ಪರಾದಾಂ ವೈಶ್ವದೇವೀಂ ವಾಚಮುದ್ಯಾಸಗಂ ವಾಚಮುದ್ಯಾಸಗಂ ಶಿವಮದಸ್ತಾಂ ಜುಷ್ಟಾಂ ಶಿವಮದಸ್ತಾಂ ಜುಷ್ಟಾಂ ದೇವೇಭ್ಯಃ ಶರ್ಮ ಮೇ ದೇವೇಭ್ಯಃ ಶರ್ಮ ಮೇ ಜೌ ಶರ್ಮ ಪೃಥಿವೀ ಶರ್ಮ ಯೌ ಶರ್ಮ ಪೃಥಿವೀ ಶರ್ಮ ಯೌ ಶರ್ಮ ಪೃಥಿವೀ ಶರ್ಮ ವಿಶ್ವಮಿದಂ ಜಗತ್ ವಿಶ್ವಮಿದಂ ಜಗತ್ ಶರ್ಮ ಚಂದ್ರಶ್ಚ ಸೂರ್ಯಶ್ಚ ಶರ್ಮಚಂದ್ರಶ್ಚ ಸೂರ್ಯಶ್ಚ ಶರ್ಮ ಬ್ರಹ್ಮ ಪ್ರಜಾಪತಿ ಶರ್ಮ ಬ್ರಹ್ಮ ಪ್ರಜಾಪತಿ ಭೂತಂ ವದಿಷ್ಯೆ ಭುವನಂ ವದಿಷ್ಯೆ ಭೂತಂ ವದಿಷ್ಯೆ ಭುವನಂ ವದಿಷ್ಯೆ ಭೂತಂ ವದಿಷ್ಯೆ ಭುವನಂ ವದಿಷ್ಯೆ ತೇಜೋ ವದಿಷ್ಯೆ ಯಶೋ ವದಿಷ್ಯೆ ತೇಜೋ ವದಿಷ್ಯೆ ಯಶೋ ವದಿಷ್ಯೆ ತೇಜೋ ವದಿಷ್ಯೆ ಯಶೋ ವದಿಷ್ಯೆ ತಪೋ ವದಿಷ್ಯೆ ಬ್ರಹ್ಮ ವದಿಷ್ಯೆ ತಪೋ ವದಿಷ್ಯೆ ಬ್ರಹ್ಮ ವದಿಷ್ಯೆ ತಪೋ ವದಿಷ್ಯೆ ಬ್ರಹ್ಮ ವದಿಷ್ಯೆ ಸತ್ಯಂ ವದಿಷ್ಯೆ ಸತ್ಯಂ ವದಿಷ್ಯೆ ತಸ್ಮಾ ಅಹಮಿದಮುಪಸ್ತರಣಂ ತಸ್ಮಾ ಅಹಮಿದಮುಪಸ್ತರಣಂ ತಸ್ಮಾ ಅಹಮಿದಮುಪಸ್ತರಣಂ ಉಪಸ್ತೃಣ ಮುಪಸ್ತೃಣ ಉಪಸ್ತೃಣ 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 ಉಪಸ್ತರಣಂ ಮೇ ಉಪಸ್ತರಣಂ ಮೇ ಉಪಸ್ತರಣಂ ಮೇ ಪ್ರಜಾಯೈ ಪಶೂನಾಂ ಭೂಯಾತ್ ಪ್ರಜಾಯೈ ಪಶೂನಾಂ ಭೂಯಾತ್ ಪ್ರಜಾಯೈ ಪಶೂನಾಂ ಭೂಯಾತ್ ಉಪಸ್ತರಣಮಹಂ ಪ್ರಜಾಯೈ ಉಪಸ್ತರಣಮಹಂ ಪ್ರಜಾಯೈ ಉಪಸ್ತರಣಮಹಂ ಪ್ರಜಾಯೈ ಪಶೂನಾಂ ಭೂಯಾಸಂ ಪಶೂನಾಂ ಭೂಯಾಸಂ ಪ್ರಾಣಾಪಾನೋ ಮೃತ್ಯೋರ್ಮಾಪಾತಂ ಪ್ರಾಣಾಪಾನೋ ಮೃತ್ಯೋರ್ಮಾಪಾ ಕರೆಕ್ಟ್ ಪ್ರಾಣಾಪಾನೋ ಮೃತ್ಯೋರ್ಮಾಪ ಪಾತಂ ಮೃತ್ಯೋರ್ಮಾಪಾತನ್ ಪ್ರಾಣಾಪಾನೋ ಮೃತ್ಯೋರ್ಮಾರ್ ಇಲ್ಲ ಮೃತ್ಯೋರ್ಮಾಪಾತಂ ಮೃತ್ಯುರ್ಮಾಪಾತಂ
प्राणापानो मृत्योर्मापातम् प्राणापानौ मामाहासिष्टम् प्राणापानो मामा आसिष्टम् प्राणापानो मामा आसिष्टम् मधुमनिष्ये मधुजनिष्ये मधुमनिष्ये मधुजनिष्ये मधुमनिष्ये मधुजनिष्ये मधुवक्ष्यामि 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 मधुवदिष्यामि 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 मधुमतीं देवेभ्यः मधुमतीं देवेभ्यः मधुमतीं देवेभ्यः वाचमुद्यासगम् 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 शुश्रूषेण्या शुश्रूषेण्याम् शुश्रूषेण्याम् मनुष्येभ्यः 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 तं मा देवा अवन्तु तम्मा देव अमन्तु ಇದು ಸ್ತಮ್ಮ ಅಂತ சொல்லுவாங்க ಅದೇ ಮನುಷ್ಯೇಭ್ಯಃ ತಮ್ ನಿಜ ಮನುಷ್ಯೇಭ್ಯ ಸ್ತಂ ವರ್ಣ ನಾವಿವಾಗ ಪದ ಬಿಡಿಸೋದು ಮನುಷ್ಯೇಭ್ಯಃ ಅದ್ರಲ್ಲಿ ಮುಂದಕ್ಕೆ ತಮ್ಮ ತಮ್ಮ ದೇವ ಅಮಂತು ತಮ್ಮ ದೇವ ಅವಂತು ಶೋಭಾಯೈ ಪಿತರೋನುಮದಂತು ಶೋಭಾಯೈ ಪಿತರೋ ಅನುಮದಂತು ಶೋಭಾಯೈ ಪಿತರೋ ಅನುಮದಂತು ಪಿತರೋನುಮದಂತು 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 ಓಂ ಶಾಂತಿ 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 ಓಂ ಶಾಂತಿ 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 ಶನ್ನೋ ವಾತಃ ಪವತಾಂ ಶನ್ನೋ ವಾತಃ ಪವತಾಂ ಶನ್ನೋ ವಾತಃ ಪ್ರವತಾಂ ವಾತಃ ಪವತಾಂ ವಾತಃ ಪವತಾಂ ವಾತಃ ಪವತಾಂ ಮಾತರಿಶ್ವಾಶಂ ನಸ್ತಪತು ಸೂರ್ಯಃ ಮಾತರಿಶ್ವಾಸಂ ನಸ್ತಪದು ಸೂರ್ಯಃ ಮಾತರಿಶ್ವಾಸಂ ನಸ್ತುಪದು ಸೂರ್ಯಃ ಶಂ ನಸ್ತಪತು ಸೂರ್ಯಃ ಶಂ ನಸ್ತುಪತ ಅಪತು ಶಂ ನಸ್ತಪತು ಶಂ ನಸ್ತಪದು ಸೂರ್ಯಃ ಶಂ ನಸ್ತಪದು ಸೂರ್ಯಃ ಅಹಾನಿಶಂ ಭವಂತು ಅಹಾನಿಶಂ ಭವಂತು ಅಹಾನಿಶಂ ಭವಂತು ನಶ್ಯಗಂ ರಾತ್ರಿಃ ಪ್ರತಿಧೀಯತಾಂ ದೃಶ್ಯಗಂ ನಶ್ಯಗಂ ನಶ್ಯಗಂ ರಾತ್ರಿ ಪ್ರತಿದೀಯತಾಂ ನಶ್ಯಗಂ ರಾತ್ರಿ ಪ್ರತಿದೀಯತಾಂ ರಾತ್ರಿಃ ಪ್ರತಿಧೀಯತಾಂ ರಾತ್ರಿ ಪ್ರತಿದೀಯತಾಂ ರಾತ್ರಿ ಪ್ರತಿದೀಯತಾಂ ರಾತ್ರಿ ಪ್ರತಿಧೀಯತಾಂ ಶುಲ್ಕಣಿಕ್ರ ರಾತ್ರಿ ಪ್ರತಿಧೀಯ ಪ್ರತಿ ಆಪಃ ಪುನಂತು ಅನ್ಮಾದ್ರಿ ರಾತ್ರಿ ಪ್ರತಿದೀಯ ರಾತ್ರಿ ಪ್ರತಿಧೀಯತಾಂ ರಾತ್ರಿ ಪ್ರತಿದೀಯತಾಂ ರಾತ್ರಿ ಪ್ರತಿದೀಯತಾಂ ಶಮುಷಾ ನೋ ವ್ಯುಚ್ಛತು ಶಮುಷಾನೋ ವಿಚ್ಛತು ಶಮುಷಾನೋ ವಿಚ್ಛತು ಶಮಾದಿತ್ಯ ಉದೇತು ನಃ ಶಮಾದಿತ್ಯ ಉದಯಿತು ನಃ ಶಮಾದಿತ್ಯ ಉದಯಿತು ನಃ ಶಿವ ನಶ್ಯಂತಮಾ ಭವ ಶಿವ ನಶ್ಯಂತಮಾಭವ ಶಿವ ನಶ್ಯಂತಮಾಭವ ಸುಮೃಢೀಕಾ ಸರಸ್ವತಿ ಸುಮೃಢೀಕಾ ಸರಸ್ವತಿ ಸುಮೃಢೀಕಾ ಸರಸ್ವತಿ ಮಾತೆ ವ್ಯೋಮ ಸಂದೃಶಿ ಮಾತೆ ವ್ಯೋಮ ಸಂದೃಶಿ ಮಾತೆ ವ್ಯೋಮ ಸಂದೃಶಿ ಇಡಾಯೈ ವಾಸ್ತ್ವಸಿ ಇಡಾಯೇ ವಾಸ್ವಸಿ ಇಡಾಯೇ ವಾಸ್ವಸಿ ವಾಸ್ತು ಮಧ್ವ ವಾಸ್ವಸಿ ವಾಸ್ತ್ವಸಿ ವಾಸ್ತು ಚಲೋ ಚಲೋ ವಾಸ್ವಸಿ ನೋಡ್ಸಿ ಇಡಾಯೇ ವಾಸ್ವಸಿ ಇಡಾಯೈ ಇಡಾಯೇ ವಾಸ್ವಸಿ ವಾಸ್ತು ಮಧ್ವಾ ಆಸ್ತು ಮಂತೋ ಭೂಯಾಸ್ಮ ವಾಸ್ತು ಮಧ್ವ ಆಸ್ತು ಮಂತೋ ಭೂಯಾಸ ಭೂಯಾಸ್ಮ ಭೂಯಾಸ್ಮ ವಾಸ್ತು ಮಧ್ವ ಆಸ್ತ್ವಂ
मंत्रो भूयास्म मंतो भूयास्म भूयास्म मंतो भूयास्म वंतो मंतो भूयास्म मंतो भूयास्म मंतो भूयास्म मा वास्तो ओश्चित् मा मा वास्तो औश्चित मा वास्तो औश्चित मह्यवास्तुः मह्यवास्तु मह्यवास्तु स भूयात् स भूयात् स भूयात् यो ओस्मान् वेष्टि यो अस्मान् देष्टि यो योऽस्मान् देष्टि यञ्च वयं द्विष्मः यञ्च वयं द्विष्मः यञ्च वयं द्विष्मः प्रतिष्ठासि प्रतिष्ठावन्तो प्रतिष्ठासि प्रतिष्ठावन्तो प्रतिष्ठासि प्रतिष्ठावन्तो भूयास्ममा प्रतिष्ठा भूयास्ममा प्रतिष्ठाः भूयास्ममा प्रतिष्ठाः या आश्चित् या याश्चित् या याश्चित् या आश्चित् स्मह्य या याश्चित् या आश्चित् स्मह्य सबु प्रतिष्ठा या आश्चित् स्मह्य या याश्चित् स्मह्य या याश्चित् स्मह्य चित् स्मह्य न या आश्चित् स्मह्य या याश्चित् स्मह्य इपो या आश्चित् या याश्चित् या आश्चित् या आश्चित् या आश्चित् अच्छा सा के मावतो हा के यावतो स्मह्य स्मह्य हाँ, स्मह्य प्रतिष्ठः 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 सभूयात् 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 यो ओस्मान् वेष्टि यो यो यास्मान् ओस्मान् यो योस्मान् यो ओस्मान् यो योस्मान् ಸರಿಯಾಗಿ ಕೇಳ್ಕೊ ಯೋ ಓಸ್ಮಾನ್ यो योस्मान् ಯೋ ಓ ಸ್ವರಿತ ಬಂದಾಗ ಆ ಈ ಬರುತ್ತೆ ಹಾಗೆ ಯೋ ಇದೆ ಯೋ ಓಸ್ಮಾನ್ यो योस्मान् ಯೋ ಬೇಡ ಯೋ ಓಸ್ಮಾನ್ योस्मान् ಆ योस्मान् ವೇಷ್ಟಿ वेष्टि ಯಂಚ ವಯಂ ದ್ವಿಷ್ಮಃ यच्च वयं विष्मः यच्च वयं विष्मः ಆವಾತವಾಹಿ ಭೇಷಜಂ आवातवाहि भेषजम् आवातवाहि भेषजम् ವಿವಾತವಾಹಿ ಯದ್ರಪಃ विवातवाहि यद्रपः विवातवाहि यद्रपः ಭಗಮ್ಮಿ ವಿಶ್ವಭೇಷಜೋ भगं हि विश्वभेषजो भगं हि विश्वभेजसो भेषजो ದೇವಾನಾಂ ದೂತೈಯಸೆ देवानां दूतयीयसे देवानां दूतयीयसे ದ್ವಾವಿಮೌ ವಾತೋ द्वाविमौ मातौ द्वाविमौ मातौ ವಾತ ಆಸಿಂಧೋರಾ ಪರಾವತಃ वात आसिन्धोरा परावतः वात आसिन्धोरा परावतः ದಕ್ಷಂ ಮೇ ಅನ್ಯ ಆವಾತು दक्षं मे अन्य आवातु दक्षं मे अन्य आवातु ಪರಾನ್ಯೋ ವಾತು ಯದ್ರಪಃ परान्यो वातु यद्रपः परान्यो वातु यद्रपः ಯದದೋ ವಾತತೆ ಗೃಹೇ यदधो वातते गृहे यदधो वातते गृहे ಅಮೃತಸ್ಯ ನಿಧಿರ್ಹಿತಃ अमृतस्य निधिर्रः ನಿಧಿರ್ಹಿತಃ निदर्हितः ನಿಧಿರ್ಹಿತಃ निधिर्हितः अमृतस्य निधिर्हितः ಈತಃ ಚಲ್ಬಿಡ್ದು ಹಕಾರ हितः ಹಾ अमृतस्य निधिर्हितः ತಥೋ ನೋ ದೇಹಿ ಜೀವಸೆ ततो नो देहि जीवसे ततो नो देहि जीवसे ತಥೋ ನೋ ದೇಹಿ ಭೇಷಜಂ ततो नो देहि भेषजम्
ततो नो देहि भेषजम् ततो नो मह आवह ततो नो मा वावः ततो नो मह आवह ततो नो मह आवः ततो नो मह आवः वात आवातु भेषजम् वात वात आवातु भेषजम् वात आवातु भेषजम् शम्भोर्मयो भूर्नो हृदि शम्भूर्मयो भूर्नो हृदे शम्भूर्मयो भूर्नो हृदे प्रण आयोगं शितारिषत् प्रण आयुगं आयोगं शितारिषत् प्रण आयुगं शिताशिरत् शितारिषत् 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 प्रण आयोगं शितारिषत् प्रण आयुगं शितारिषत् इन्द्रस्य गृहोऽसि इन्द्रस्य गृहोऽसि इन्द्रस्य गृहोऽसि तन्त्वा प्रपद्ये तं त्वा प्रपद्ये तं त्वा प्रपद्ये सगुस्साश्वः सदुस्याश्वः सगुस्साश्वः 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 सह यन्मे अस्ति तेन सह यन्मे अस्ति तेन सह यन्मे अस्ति तेन भो प्रपद्ये भुवः प्रपद्ये भूप्रपद्ये भुव प्रपद्ये भूप्रपद्ये भुव प्रपद्ये सुवः प्रपद्ये सुव प्रपद्ये सुव प्रपद्ये भोर्भुवः सुवः प्रपद्ये भूर्भवत्सव प्रपद्ये भूर्भवत्सव प्रपद्ये वायुं प्रपद्ये वायुं प्रपद्ये वायुं प्रपद्ये अनार्तां देवतां प्रपद्ये अनार्ताम् अनार्तां देवतां प्रपद्ये अनार्तां देवतां प्रपद्ये अश्मानमाकणं प्रपद्ये अश्मानमाकणं प्रपद्ये अश्मानमाकणं प्रपद्ये प्रजापतेर्ब्रह्मकोशम् प्रजापतिर्ब्रह्मघोषम् प्रजापतिर्ब्रह्म प्रजापतिरिल्ल प्रजापतेर्ब्रह्मकोशम् प्रजापतिर्ब्रह्मघोषम् प्रजापतिर्ब्रह्मकोशम् ब्रह्म प्रपद्य ॐ प्रपद्ये ब्रह्म प्रपद्य ॐ प्रपद्ये ब्रह्म प्रपद्य ॐ प्रपद्ये अन्तरिक्षम् अवुर्वन्तरम् अन्तरिक्षम् पूर्वतरम् उर्वन्तरम् पूर्वन्तरम् अन्तरिक्षम् पूर्वन्तरम् अन्तरिक्षम् मा अन्तरिक्षम् मा पूर्वन्तरम् ऊर्वन्तरम् उर्वन्तरम् पूर्वन्तरम् अन्तरिक्षम् मा पूर्वन्तरम् उर्वन्तरम् पूर्वन्तरम् ऊदिग इल्ल उर्वन्तरम् पूर्वन्तरम् पूर्वन्तरम् बृहदग्नयः पर्वताश्च बृहदग्नेय पर्वताश्च बृहदग्नेय पर्वताश्च ययावात स्वस्त्या ययावात स्वस्या ययावात स्वस्या स्वस्त्या स्वस्या ययावात स्वस्या स्वस्तिमन्तया स्वस्तिमान्तया स्वस्तिमान्तया स्वस्त्यः स्वस्तिमानसानि स्वस्त्या स्वस्तिमानसानि स्वस्त्या स्वस्तिमानसानि प्राणापानो मृत्योर्मापातम् प्राणापानो मृत्योर्मापातम् प्राणापानो मृत्योर्मापातम् प्राणापानो मामाहासिष्टम् प्राणापानो मम आशिष्टम् मामाहासिष्टम् मम आशिष्टम् आसिष्टम् आशिष्टम् प्राणापानो मम आशिष्टम् आवर्कुळादे हकार हासिष्टम् आशिष्टम् आशिष्टम् मयि मेधाम् मयि प्रजाम् मयि मेधाम् मयि प्रजाम्
महि मेधां महि प्रजां मयि अग्निस्तेजो दधातु मयि अग्निस्तेजो ददातु मयि अग्निस्तेजो ददातु मयि मेधां मयि प्रजां महि मेधां महि प्रजां महि मेधां महि प्रजां मयीन्द्र इन्द्रियं ददातु महीन्द्र इन्द्रियं ददातु महीन्द्र इन्द्रियं ददातु मयि मेधां मयि प्रजां मयि मेधां महि प्रजां महि मेधां महि प्रजां मयि सूर्यो भ्राजो दधातु मयि सूर्यो भ्राजो ददातु मयि सूर्यो भ्राजो ददातु द्युभिरक्तुभिः युभिरक्तुभिः नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतं माच्यो ऊर्ध्वं ममामुष्यवो हरिः ओं श्रीकृष्णार्पणमस्तु। ಧನ್ಯೋಸ್ಮಿ ಸ್ವಾಮಿ.